ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಗೇ ನಮಃ. ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ 2024ನೇ ಇಸ್ವಿಯ ಆಗಸ್ಟ್ ತಿಂಗಳಿನ ಮಕರ ರಾಶಿಯವರ ಭವಿಷ್ಯ, ಎಲ್ಲ ಭವಿಷ್ಯಗಳು ಕೂಡ ರಾಶಿ ಭವಿಷ್ಯವೂ ಕೂಡ ಗ್ರಹಗಳ ಚಲನವಲನಗಳ ಮೇಲೆ ಆಧಾರವಾಗಿರುವುದರಿಂದ ಮೊದಲು ಗ್ರಹ ಗತಿಯನ್ನು ತಿಳಿಯೋಣ. ರವಿಯು ಕ್ರಮವಾಗಿ 7 ಮತ್ತು 8ನೇ ಮನೆಯಲ್ಲಿ, ಮಂಗಳ ಗ್ರಹನಾಗಿರ್ತಕ್ಕಂತಹ ಕುಜನು 5ನೇ ಮನೆಯಲ್ಲಿ, ಬುಧನು 8ನೇ ಮನೆಯಲ್ಲಿ, ಗುರುವು 5ನೇ ಮನೆಯಲ್ಲಿ, ಶುಕ್ರ ಗ್ರಹನು ಅಷ್ಟಮ ಅಂದರೆ 8ನೇ ಮನೆಯಲ್ಲಿ, ಶನೈಶ್ಚರನು ಸ್ವಕ್ಷೇತ್ರವಾದ ಕುಂಭಸ್ಥಾನದಲ್ಲಿ ಅಂದರೆ 2ನೇ ಮನೆಯಲ್ಲಿ, ರಾಹು 3ನೇ ಮನೆಯಲ್ಲಿ, ಕೇತು ಕ್ರಮವಾಗಿ ಸಪ್ತಮವಾಗಿರ್ತಕ್ಕಂತಹ 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯ ಫಲಗಳನ್ನು ಸೂಚಿಸುತ್ತಾರೆ. ರವಿಯು 7ನೇ ಮನೆಯಲ್ಲಿ ಇರುವಾಗ ಕಷ್ಟಕರವಾಗಿರ್ತಕ್ಕಂತಹ ಪ್ರಯಾಣ, ನಿಮಗೆ ಇಷ್ಟ ಇಲ್ಲದಿದ್ದರೂ ಪ್ರಯಾಣ ಮಾಡತಕ್ಕಂತಹ ಯೋಗ, ಪ್ರಯಾಣದಿಂದ ಆಯಾಸ, ಆ ಆಯಾಸದಿಂದಲೂ ಕೂಡ ಕಷ್ಟ ಮತ್ತು ನಷ್ಟಗಳನ್ನು ಸೂಚನೆಯನ್ನು ಮಾಡುತ್ತಾನೆ. ಆ ಆಯಾಸದಲ್ಲಿ ಆಗತಕ್ಕಂತಹ ನೀರು ಮತ್ತು ಆಹಾರಗಳ ವ್ಯತ್ಯಯದಿಂದ ಉದರ ವ್ಯಾಧಿಗಳನ್ನು ಕೂಡ ರವಿಗ್ರಹನು ಸೂಚನೆಯನ್ನು ಮಾಡುತ್ತಾನೆ. ಹಾಗಾಗಿ ಆರೋಗ್ಯ ಬಗ್ಗೆ ಗಮನವನ್ನು ಹರಿಸಿ. 8ನೇ ಮನೆಯಲ್ಲಿ ರವಿಯು ಸಂಚಾರವನ್ನು ಮಾಡುವಾಗ ರೋಗ ಮತ್ತು ಭಯ, ಅದೇ ರೀತಿಯಾಗಿ ರೋಗಕ್ಕೆ ಬೇಕಾಗಿರ್ತಕ್ಕಂತಹ ಖರ್ಚು ವೆಚ್ಚಗಳನ್ನು ತೋರಿಸಿಕೊಡ್ತಾನೆ. ಆದಷ್ಟು ರೋಗಗಳಿಗಾಗಿ ಉತ್ತಮ ವೈದ್ಯರ ಸಂಪರ್ಕ ಸಲಹೆಗಳನ್ನು ಸ್ವೀಕಾರ ಮಾಡುವುದು ಬಹಳ ಉತ್ತಮ. ಮಂಗಳ ಗ್ರಹನು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕೋಪದಿಂದ ತಾಪದಿಂದ ಜಗಳಗಳನ್ನು ತಿಳಿಸಿಕೊಡ್ತಾನೆ. ಹಾಗಾಗಿ ಕೋಪವನ್ನು ನಿಗ್ರಹ ಮಾಡಿಕೊಳ್ಳುವುದು ಬಹಳ ಉತ್ತಮ. ಅದೇ ರೀತಿಯಾಗಿ ಭೂ ಸಂಬಂಧಿ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ. ಅದೇ ರೀತಿಯಾಗಿ ಸಾಲದ ಹೊರೆಯನ್ನು ಕೂಡ ತೋರಿಸಿಕೊಡ್ತಾನೆ. ನಿಮಗೆ ಸ್ವಲ್ಪ ಆದಾಯ ಬಂದಾಗ ಆ ಆದಾಯವನ್ನು ಸಾಲಗಾರರಿಗೆ ತೀರಿಸಿ ಹೊರೆಯನ್ನು ಕಮ್ಮಿ ಮಾಡಿಕೊಳ್ಳುವುದು ಬಹಳ ಉತ್ತಮ. ಅದೇ ರೀತಿಯಾಗಿ ಬುಧ ಗ್ರಹನು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ವಿದ್ಯೆ, ಆ ವಿದ್ಯೆಯಿಂದ ಯಶಸ್ಸು, ಆ ವಿದ್ಯೆಯಿಂದ ನೈಪುಣ್ಯತೆಗಳನ್ನು ಕೂಡ ತೋರಿಸಿಕೊಡ್ತಾನೆ. ಮಕರ ರಾಶಿಯವರಿಗೆ ಈ ಸಲ ಪುತ್ರ ಲಾಭವನ್ನು ಕೂಡ ಬುಧ ಗ್ರಹನು ತೋರಿಸಿಕೊಡ್ತಾನೆ. 5ನೇ ಮನೆಯಲ್ಲಿ ಗುರುವು ಸಂಚಾರವನ್ನು ಮಾಡುತ್ತಾ, 5ನೇ ಮನೆಯ ಯಾವಾಗಲೂ ಉತ್ತಮವಾಗಿರುತ್ತೆ. ಪಂಚಮಂ ಕಾರ್ಯಸಿದ್ಧಿ ಅಂಥೇಳಿ ಶಾಸ್ತ್ರದ ನಿಯಮ. ಹಾಗಾಗಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು, ಸೇವಕ ಜನರಿಂದ ಲಾಭವನ್ನು ಕೂಡ, ಅದೇ ರೀತಿಯಾಗಿ ಪುತ್ರರಿಂದ ಪುತ್ರ ಲಾಭವನ್ನು ಕೂಡ ಗುರುಗ್ರಹನು ಕೊಡತಕ್ಕವನಾಗ್ತಾನೆ. 8ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ, 8ನೇ ಸ್ಥಾನ ಯಾವಾಗಲೂ ಎಲ್ಲ ಗ್ರಹಗಳಿಗೂ ಒಳ್ಳೆಯದಲ್ಲ. ಹಾಗಾಗಿ ಶುಕ್ರ ಗ್ರಹನಿಂದ ಆಭರಣ ನಷ್ಟಗಳನ್ನು, ಅಂದರೆ ಆಹಾರಕ್ಕಾಗಿ ಖರ್ಚು ಮಾಡತಕ್ಕಂತಹ ಯೋಗಗಳನ್ನು, ಅದೇ ರೀತಿಯಾಗಿ ಆಲಂಕಾರಿಕ ವಸ್ತುಗಳ ತಗೊಳ್ಳೋದಕ್ಕೋಸ್ಕರ ಖರ್ಚುಗಳನ್ನು ಕೂಡ ಶುಕ್ರ ಗ್ರಹನು ತೋರಿಸಿಕೊಡ್ತಾನೆ. ಅದೇ ರೀತಿಯಾಗಿ ಸಾಂಸಾರಿಕ ಜೀವನದಲ್ಲಿ ಸುಖಕ್ಕೆ ಬೇಕಾದ ಭೋಗ್ಯ ವಸ್ತುಗಳ ತಗೊಳ್ಳಿಕ್ಕೂ ಕೂಡ ಖರ್ಚುಗಳನ್ನು ಶುಕ್ರ ಗ್ರಹನು ತೋರಿಸಿಕೊಡ್ತಾನೆ. ಶನಿಯು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಆಹಾರದಿಂದ ಆಗತಕ್ಕಂತಹ ವ್ಯತ್ಯಯ, ಆ ವ್ಯತ್ಯಯದಿಂದ ಆಗತಕ್ಕಂತಹ ಅಜೀರ್ಣತೆ, ಆ ಅಜೀರ್ಣತೆಯಿಂದ ಬರತಕ್ಕಂತಹ ರೋಗ ರುಜಿನಗಳನ್ನು ಶನೈಶ್ಚರನು ತೋರಿಸಿಕೊಡ್ತಾನೆ. ಆ ರೋಗ ರುಜಿನಗಳಿಂದ ಶರೀರ ಬಾಧೆಯನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗೂ ತೇಜೋವಧೆ ಅಂದರೆ ಅವಮಾನ ಆಗತಕ್ಕಂಥದ್ದನ್ನು ಕೂಡ ಶನೈಶ್ಚರನು ತೋರಿಸಿಕೊಡ್ತಾನೆ. ಸ್ವಕ್ಷೇತ್ರದಲ್ಲಿರ್ತಕ್ಕಂತಹ ಶನೈಶ್ಚರನಿಗೆ ಶಾಂತಿ ಹೋಮಗಳನ್ನು, ತೈಲ ದೀಪಗಳನ್ನು ಹಚ್ಚುವುದು ಬಹಳ ಉತ್ತಮ. ಶನಿದೇವರ ಗುಡಿಗೆ, ದೇವಸ್ಥಾನಕ್ಕೆ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಹೋಗುವುದು ಬಹಳ ಉತ್ತಮ. 3ನೇ ಮನೆಯಲ್ಲಿರ್ತಕ್ಕಂತಹ ರಾಹುಗ್ರಹನು ಸಂತಾನ ಪ್ರಾಪ್ತಿಯನ್ನು, ಸರ್ಪ ದೋಷಗಳನ್ನು ಕೂಡ ತೋರಿಸುವನು. ಆದ್ದರಿಂದ ಸಂತಾನ ಪ್ರಾಪ್ತಿಗಾಗಿ ಸರ್ಪದೋಷಗಳ ನಿವಾರಣೆಯನ್ನು ಮಾಡಿಕೊಳ್ಳುವುದು ಬಹಳ ಉತ್ತಮ. ಕೇತುಗ್ರಹನು 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪುಣ್ಯ ಲಾಭಕ್ಕೆ, ಪುಣ್ಯ ವೃದ್ಧಿಗೆ ಬೇಕಾಗಿರ್ತಕ್ಕಂತಹ ಕಾರ್ಯಗಳು ಅಂದರೆ ತೀರ್ಥಕ್ಷೇತ್ರಗಳ ಸಂಚಾರ, ನದಿ ಸ್ನಾನಾದಿಗಳನ್ನು, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದನ್ನು ಕೂಡ ಕೇತುಗ್ರಹ ತೋರಿಸಿಕೊಡ್ತಾನೆ. ಹಾಗಾಗಿ ಪುಣ್ಯ ಲಾಭಗಳನ್ನು ಮಾಡಿಕೊಳ್ತೀರಾ. ಹಾಗೂ ಅದೇ 9ನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವು ಗುರು ಹಿರಿಯರ ಅನಾರೋಗ್ಯವನ್ನು ತಿಳಿಸಿಕೊಡ್ತಾನೆ. ಆ ಅನಾರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಈ ತಿಂಗಳು ಶುಭಪ್ರದವಾಗಿರ್ತಕ್ಕಂತಹ ದಿನಾಂಕಗಳು 9, 14, 22, 28 ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ
ಜಯಪ್ರಾಪ್ತಿಯನ್ನು ಪಡೆದುಕೊಳ್ಳಿ. ಮಕರ ರಾಶಿಯವರಿಗೆ ಶುಭಪ್ರದವಾದ ಬಣ್ಣಗಳು ಕಪ್ಪು, ನೀಲಿ, ಬಿಳಿ ಮಿಶ್ರಿತವಾಗಿರ್ತಕ್ಕಂತಹ ಕಪ್ಪು ಬಣ್ಣಗಳು. ಇದು ಶುಭಪ್ರದಗಳಾಗಿದ್ದಾವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.